ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ಮಾಡಿದ ಉದ್ದೇಶ, ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರು ಕೂಡ ಕೇಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇದು ಒಂದು ಬಂದು ಸಮ್ಮರ್ ಕ್ಯಾಂಪ್ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ನಾನು ವಿಡಿಯೋ ಮಾಡೋಕ್ಕೆ ಮುಂಚೆನೇ ನಾನು ಹೇಳ್ತಾಯಿದ್ದೀನಿ, ಇದು ಯಾವುದೇ ಪ್ರಮೋಷನ್ ವಿಡಿಯೋಸ್ ಅಂತೂ ಅಲ್ಲ. ನಾನು ಇಷ್ಟಪಟ್ಟು ನನ್ನಿಂದ ಕೆಲವೊಬ್ಬರಿಗೆ ಸಹಾಯ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋನ ಉದ್ದೇಶಪೂರ್ವಕವಾಗಿ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ನೀವು ನೋಡ್ತಾ ಇರೋದು ನೋಡಿ, ಅದು ಬಂದೊಂದು ಸಮ್ಮರ್ ಕ್ಯಾಂಪು. ಈಗಿನ ಕಾಲದಲ್ಲೆಲ್ಲ ಸಮ್ಮರ್ ಕ್ಯಾಂಪ್ ಅಂದರೆ ಪ್ರತಿಯೊಂದು ಜಾಗದಲ್ಲಿ ಉಟ್ಕೊಂಡ್ಬಿಟ್ಟಿದೆ. ಕೆಲವೊಂದು ಡ್ಯಾನ್ಸು, ಗೇಮ್ಸ್ ಆಡಿಸಿ, ಒಂದು ಕಡೆ ಕೂಡಿಸಿ ಹಾರ್ಟ್ ಬಸಿ ಡ್ರಾಯಿಂಗ್ ಮಾಡಿಸಿ ಕಳಿಸೋ ಅಂಥದ್ದು ಇದು ಸಮ್ಮರ್ ಕ್ಯಾಂಪ್ ಅಂತ ಹೇಳ್ತಾರೆ. ಅದೇ ಥರ ಹಾಗಿದ್ರೆ ನಾನು ಕೂಡ ಇದನ್ನು ಪ್ರಮೋಟ್ ಮಾಡ್ತಾ ಇರಲಿಲ್ಲ. ಸೊ ಇದು ಎಲ್ಲ ಸಮ್ಮರ್ ಕ್ಯಾಂಪ್ಗಳಿಗಿಂತಲೂ ವಿಭಿನ್ನವಾಗಿದೆ, ವಿಶೇಷತೆಯನ್ನು ಹೊಂದಿರೋದ್ರಿಂದ ನಾನು ಕೂಡ ಖುಷಿಯಾಗಿ ಈ ವಿಡಿಯೋ ಮಾಡಲಿಕ್ಕೆ ಖುಷಿಯಿಂದ ಮಾಡ್ತಿದ್ದೀನಿ ಅಂತ ಹೇಳ್ಬೋದು. ಬನ್ನಿ ನೋಡೋಣ ಇದ್ರ ಬಗ್ಗೆ. ಇದು ಬಂದು ಪರಿವರ್ತನಾ ಶಿಬಿರ ಅಂಥೇಳಿ. ಶಿಬಿರದ ಉದ್ದೇಶ, ಅಜೆಂಡಾ ಏನು ಇಟ್ಕೊಂಡಿದ್ದಾರೆ ಅಂದರೆ, ಅವರು ಭಾರತೀಯ ಶಾಸ್ತ್ರ ಕಲೆಗಳನ್ನು ಉಳಿಸಿ ಬೆಳೆಸುವುದೇ ಮುಖ್ಯ ಕಾರಣ ಆಗಿದೆ. ಅದ್ರ ಮೂಲಕ ಅವರು ಸವಿಸಾಕ್ಷಿ ಗುರುಕುಲದ ಸಲುವಾಗಿ ಇವೆಲ್ಲವನ್ನು ಮಾಡ್ತಿದ್ದಾರೆ. ಸೊ ನನ್ನ ಪ್ರಕಾರ ಭಾರತೀಯ ಶಾಸ್ತ್ರ ಕಲೆಗಳನ್ನು ಉಳಿಸ್ಕೊಬೇಕು, ಬೆಳೆಸ್ಕೊಬೇಕು, ಮುಂದುವರಿಸ್ಕೊಂಡು ಹೋಗಬೇಕು. ಅಂತಹ ಜವಾಬ್ದಾರಿ ಪ್ರತಿಯೊಬ್ಬರ ಅದೊಂದು ದೇಶ ಸೇವೆ ಅಂತಲೇ ನಾನು ಹೇಳ್ತೀನಿ. ಪ್ರತಿಯೊಂದು ವ್ಯಕ್ತಿಯ ಜವಾಬ್ದಾರಿನೂ ಕೂಡ ಹೌದು. ಅದರಿಂದ ಅದಕ್ಕೆ ನಾವೆಲ್ಲರೂ ಕೂಡ ಪಣ ತೊಟ್ಟು ನಿಂತು ಇಂತಹ ಕೆಲವೊಂದು ಕ್ಯಾಂಪ್ಗಳಿಗೆ ಮಕ್ಕಳುಗಳನ್ನ ಸೇರಿಸೋದಾಗಲಿ, ನಾವು ಹೋಗೋದಾಗಲಿ ಮಾಡೋದ್ರಿಂದ ಮುಂದುವರಿಸ್ಕೊಂಡು ಹೋಗ್ಬೋದು ನಮ್ಮ ಕಲೆಗಳನ್ನು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಸಮ್ಮರ್ ಕ್ಯಾಂಪ್ ಎಲ್ಲಿ ನಡೀತಿದೆ, ಹೇಗೆ ನಡೀತಿದೆ, ಅದ್ರಾಗ ಏನೇನಿದೆ ಪ್ರತಿಯೊಂದು ನಿಮಗೆ ಚುಟುಕಾಗಿ ಹೇಳ್ತಾ ಬರ್ತೀನಿ, ನೋಡ್ಕೊಂಡ್ಬನ್ನಿ. ನೋಡಿ, ಇದು ಬಂದು 12 ದಿನಗಳ ಕಾಲ ನಡ್ತಕ್ಕಂಥ ಒಂದು ಕ್ಯಾಂಪು. ಡೇಟ್ ಬಂದು ನಿಮಗೆ 19ರಿಂದ 30 ತನಕ ನಡೆಯುತ್ತೆ. 19/4/2025 30/4/2025. ಕ್ಯಾಂಪ್ ಫೀಸ್ ಬಂದು 10,000. ಸ್ವಲ್ಪ ಕಾಸ್ಟ್ಲಿ ಅಂತ ನೀವು ಅಂದ್ಕೊಬೋದು, ಬಟ್ ನಾನು ಪೂರ್ತಿಯಾಗಿ ನಾನು ವಿಡಿಯೋನ ನೋಡೋ ತನಕ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಕಾಸ್ಟ್ಲಿನೋ ಇಲ್ಲ ಅದಕ್ಕೆ ತಕ್ಕ ಕಲೆಗೆ ತಕ್ಕ ಬೆಲೆ ಕೊಡ್ತಾಯಿದ್ದೀವೋ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ. ಲೊಕೇಶನ್ ಬಂದು ನಿಮಗೆ ಇದು ಬಂದು ನಡೀತಿರೋದು ಮದ್ದೂರು ತಾಲೂಕು, ಮಂಡ್ಯದಲ್ಲಿ. 9 ಇಯರ್ಸ್ ಮೇಲೆ ಯಾವುದೇ ಮಕ್ಕಳಾಗಿ ಕೊಡ್ಬೋದು, ದೊಡ್ಡವರು ಕೂಡ ಹೋಗ್ಬೋದು. ಇಲ್ಲಿ ತುಂಬ ಯೂಸ್ಫುಲ್ ಇದೆ ಅಂತ ಹೇಳ್ತೀನಿ. ಅಲ್ಲಿ ಬಂದು ನೋಡಿ, ಯೋಗಗಳು ಹೇಳ್ಕೊಡ್ತಾರೆ. ಯೋಗ, ಕುಕ್ಕಿಂಗ್ ಇನ್ ಎ ಮಡ್ ಸ್ಟವ್, ಹೇಗೆ ಮಣ್ಣು ಸ್ಟವಲ್ಲಿ ಮಾಡೋದು ಅಂತ ಪ್ರತ್ಯಕ್ಷವಾಗಿ ತೋರಿಸ್ತಾರೆ. ಯೋಗದಲ್ಲಿ ಕೆಲವೊಂದು ನಿಮಗೆ ಮೇಯ್ನ್ ಏನೇನು ಬೇಕು ಮಕ್ಕಳಿಗೆ, ದಶಾವತಾರ ಇನ್ ಯೋಗಾಸನ ಆಗಲಿ, ಡೈನಾಮಿಕ್ ಆ್ಯಂಡ್ ಸ್ಟ್ಯಾಟಿಕ್ಸ್ ಆಸನಗಳು, ಇಂಥದ್ದನ್ನೆಲ್ಲ ಹೇಳ್ಕೊಡ್ತಾರೆ. ಭಾರತೀಯ ಶಾಸ್ತ್ರ ಕಲೆಗಳಲ್ಲಿ ಮೈನಾಗಿ ಮರ್ದನಿ ಕೇಲ್ ಅನ್ನೋದನ್ನು ಮಹಾರಾಷ್ಟ್ರದ ಒಂದು ಕಲೆಯಾಗಿರ್ತಕ್ಕಂಥದ್ರ ಬಗ್ಗೆ, ಸರ್ವಾಂಗ ಸುಂದರ ವ್ಯಾಯಾಮ ಬಗ್ಗೆ, ಜೊತೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸು, ಶ್ಲೋಕಾಸು, ಭಜನಾಸ್ ಬಗ್ಗೆ, ಫ್ಲೋಕ್ ಡ್ಯಾನ್ಸ್ ಆಗಿರಲಿ, ಟ್ರೆಡಿಷ್ನಲ್ ಮ್ಯೂಸಿಕ್ಕು, ರಂಗೋಲಿ, ಟ್ರೆಡಿಷ್ನಲ್ ಆರ್ಟ್ ಫಾರಮ್ಸು, ಟೆಂಪಲ್ಸ್, ಇಕ್ವಿಟೀಸು, ಟ್ರೆಡಿಷನ್ಸು, ಇಂಥದ್ರ ಬಗ್ಗೆ ಅವರು ಹೇಳ್ಕೊಡ್ತಾರೆ. ಜೊತೆಗೆ ಅರ್ಲಿ ಮಾರ್ನಿಂಗಲ್ಲಿ ಮಿನಿ ಟ್ರೆಕ್ಕಿಂಗ್ ಅಂತ ಹೇಳಿ ಮಾಡ್ತಿದ್ದಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಮತ್ತೊಂದು ಕಡೆ ಇಂಟರ್ಯಾಕ್ಷನ್ ವಿತ್ ನೇಚರ್, ಇದು ತುಂಬ ಚೆನ್ನಾಗಿದೆ ಮಕ್ಕಳಿಗೆ. ಹೇಗೆ ಟಚ್ ಆ್ಯಂಡ್ ಫೀಲ್ ದ ಅರ್ತ್ ಹೇಗೆ ಆಗ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಇನ್ ಮೆಡಿಸನ್ ಪ್ಲ್ಯಾಂಟ್ಸ್, ಮರಗಳು, ಗಿಡ ಮರಗಳ ಬಗ್ಗೆ, ಆಯುರ್ವೇದಿಕ್ ಬಗ್ಗೆ ಹೇಳ್ಕೊಡ್ತಾರೆ. ಫ್ಲೋಯಿಂಗ್ ವಾಟರ್ ಬಗ್ಗೆ ಹೇಳ್ಕೊಡ್ತಾರೆ. ನೇಚರ್ ಆ್ಯಂಡ್ ಆರ್ಟ್ ಆ್ಯಂಡ್ ಕ್ರಿಯೇಟಿವಿಟಿ ಹೇಗಿದೆ ಅದ್ರ ಬಗ್ಗೆ ಹೇಳ್ಕೊಡ್ತಾರೆ ಅನ್ಬೋದು. ಟ್ರೆಡಿಷ್ನಲ್ ಲೈಫ್ ಸ್ಟೈಲು, ಟ್ರೆಡಿಷ್ನಲ್ ಲೈಫ್ನ ಹೇಗೆ ಎಂಜಾಯ್ ಮಾಡೋದು, ಹೇಗಿರುತ್ತೆ ಅದು ಟ್ರೆಡಿಷನಾಗಿ ನಾವು ಲೈಫ್ ಸ್ಟೈಲ್ನ ಹೇಗೆ ಬದುಕೋದು, ಜೀವನಿಸೋದು, ಜರ್ನಿ ಹೇಗಿರುತ್ತೆ ನಮ್ಮದು, ಎಲ್ಲವೂ ಕೂಡ ಇದರೊಳಗೆ ಇನ್ಕ್ಲೂಡ್ ಆಗಿರುತ್ತೆ. ಜೊತೆಗೆ ದೇಶಿ ಗೇಮ್ಸ್, ನಮ್ಮ ಈಗಿನ ಕಾಲದ ಮಕ್ಕಳಿಗೆ ದೇಶಿ ಗೇಮ್ಸ್ ಅಂದರೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಫೋನು, ಮೊಬೈಲು, ಆನ್ಲೈನ್ ಬಿಟ್ಟರೆ ಯಾವುದೂ ಗೊತ್ತಾಗ್ತಿಲ್ಲ. ಅವರೇ ಎಲ್ಲ ನಮ್ಮಂಥ ದೊಡ್ಡವ್ರಿಗೂ ಕೂಡ ನಾವು ಅದಕ್ಕೆ ಅಡ್ಯಾಪ್ಟ್ ಆಗಿಬಿಟ್ಟಿದ್ದೀವಿ. ಸೊ ಅದರಿಂದ ಹೊರಗೆ ಬಂದು ನಮ್ಮ ಭಾರತೀಯ ದೇಶೀಯ ಕಲೆಗಳು ಏನೇನಿದೆ ಅದ್ರ ಬಗ್ಗೆ ಅವರು ಹೇಳ್ಕೊಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪರ್ಸ್ನಲ್ ಡೆವಲಪ್ಮೆಂಟು, ಎಲ್ಲ ಮಕ್ಕಳಿಗೂ ಬೇಕಾದಂತಹ ಪರ್ಸ್ನಲ್ ಡೆವಲಪ್ಮೆಂಟು ಈಗ ತುಂಬ ಇಂಪಾರ್ಟೆಂಟು ಮಕ್ಕಳಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಇಂಪಾರ್ಟೆಂಟು ಅಂದರೆ, ಈಗಿನ ಕಾಲದ ಮಕ್ಕಳಲ್ಲಿ ಹೇಗೆ ನಾವು ಒಬ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ದೊಡ್ಡವ್ರನ್ನ ಹೇಗೆ ನೋಡಬೇಕು, ನಾವು ಹೇಗೆ ಬದುಕಬೇಕು, ಒಬ್ರ ಹತ್ರ ಹೇಗೆ ನಾವು ಇರಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಸೊ ಈ ಥರ ಕಾಲಘಟ್ಟದಲ್ಲಿ ನಾವು ಇರೋದ್ರಿಂದ ಇವನ್ನೆಲ್ಲ ನಾವು ನಮ್ಮ ಆಗಿನ ಕಾಲದೆಲ್ಲ ಮನೆಯಿಂದನೇ ನಾವು ಇದನ್ನೆಲ್ಲ ಕಲಿತಿದ್ವಿ. ಸೊ ಈಗೇನು ಅಂದರೆ ನಾವು ಈ ಥರದನ್ನೆಲ್ಲ ಕ್ಯಾಂಪ್ಗಳ ಮೂಲಕ ಹೇಳ್ಕೊಳ್ಳೋವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಅಲ್ಲಿ ಅವ್ರ ಬಿಹೇವಿಯರು, ಕ್ಯಾರೆಕ್ಟರ್ ಹೇಗೆ ಬಿಲ್ಡಪ್ ಮಾಡ್ಕೊಳ್ಳೋದು, ಡೆವಲಪಿಂಗ್ ಸ್ಕಿಲ್ ಹೇಗೆ ಬಿಲ್ಡಪ್ ಮಾಡೋದು, ಸೆಲ್ಫ್ ಕಾನ್ಫಿಡೆನ್ಸ್ ಹೇಗೆ ಬೆಳೆಸ್ಕೊಳ್ಳೋದು, ಎಲ್ಲವೂ ಕೂಡ
ಪರ್ಸ್ನಾಲಿಟಿ ಡೆವಲಪ್ಮೆಂಟಲ್ಲಿ ಅವ್ರು ಹೇಳ್ಕೊಡ್ತಾರೆ. ಸೊ ಇಂತಹ ಎಲ್ಲ ಉಪಯುಕ್ತವಾದಂತಹ ಮಾಹಿತಿ ಕೊಡ್ತಕ್ಕಂತಹ ಒಂದು ಕ್ಯಾಂಪ್ ಅಂದರೆ ಇದು ಪರಿವರ್ತನಾ ಕ್ಯಾಂಪ್ ಆಗಿದೆ. ಸೊ ನನಗಂತೂ ಖುಷಿಯಾಗಿ ಇಂಥ ನಮ್ಮ ಸಂಸ್ಕೃತಿನ ಉಳಿಸೋವಂತಹ ಮಕ್ಕಳಿಗೆ ಎಲ್ಲ ಪರಿಪೂರ್ಣವಂತಹ ಎಲ್ಲ ಥರ ಒಂದು ಸ್ಕಿಲ್ಲು ಕಲಿಯುವಂತಹ ಒಂದು ಕ್ಯಾಂಪ್ ಇದಾಗಿರೋದ್ರಿಂದ ನಾನು ಹೇಳೋದು, ಸಾಧ್ಯವಾದರೆ ಎಲ್ಲ ಮಕ್ಕಳನ್ನ ಕಳಿಸ್ಕೊಡಿ. ಸಾಧ್ಯ ಆದರೆ ನೀವು ಕೂಡ ಹೋಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಕ್ಯಾಂಪಲ್ಲಿ ಅಲ್ಲಿ ಅಕಾಮಿಡೇಷನಿಂದ ಹಿಡಿದು ರೂಮಿಂದ ಹಿಡಿದು ಪ್ರತಿಯೊಂದು ಕೂಡ ನಾವು ಅಲ್ಲಿ ಇದು ಮಾಡ್ಬೋದು, ಏನು ಭಯ ಇರೋದಿಲ್ಲ. ಸೊ ಸಾಧ್ಯ ಆದರೆ ಪೇರೆಂಟ್ಸು ಕೂಡ ಹೋಗ್ರಿ, ಇಲ್ಲ ಮಕ್ಕಳು ಕಳಿಸ್ಕೊಡಿ ಅಂತ ಹೇಳ್ತೀನಿ. ಸೊ ಇಂತಹ ಕಲೆಗಳನ್ನ ಕಲಿಸ್ಕೊಡುವಂತಹ ಶಿಬಿರಗಳಿಗೆ ನಾವು ಮಕ್ಕಳನ್ನ ಸೇರಿಸ್ಬೇಕು ಎಲ್ಲರೂ ಕೂಡ ಆದಷ್ಟು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಸೊ ಆದ್ದರಿಂದ ನಾನು ಯಾವುದೇ ಪ್ರಮೋಷನ್ ವಿಡಿಯೋ ಥರ ಇದನ್ನು ನೋಡಿದಿರ, ಇದು ನನ್ನ ಜವಾಬ್ದಾರಿ ಹಾಗೂ ಒಂದು ಉಪಯುಕ್ತವಾದಂತಹ ವಿಡಿಯೋ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಸಾಧ್ಯನೋ ನೀವು ಕೂಡ ಹೋಗಿ ಮಕ್ಕಳನ್ನು ಕೂಡ ಇಂತಹ ಕ್ಯಾಂಪ್ಗಳಿಗೆ ಅಟೆಂಡ್ ಮಾಡ್ಸೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ, ನಮ್ಮ ಈ ಕಲೆಯನ್ನು ಉಳಿಸೋಣ, ಮುಂದುವರಿಸೋಣ, ಬೆಳೆಸೋಣ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್.